ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಮ್ಮೆಲ್ಲ ಕಲರ್ಫುಲ್ ಲೇಡೀಸ್ಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಪ್ರೀತಿಯ ಸ್ವಾಗತ. ಇಷ್ಟೇ ಜೋಶ್ ನೋಡಿ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಏನ್ ಹೇಳಿದಾರೆ ಹೇಳಿ? ಹೆಣ್ಮಕ್ಳೇ ಮತ್ತೆ ಆ ಸ್ಟ್ರಾಂಗ್ನೆಸ್ ನ ತೋರಿಸ್ಬೇಕು ತಾನೆ ನೀವೆಲ್ಲರೂ. ಸೊ ಇಷ್ಟೆಲ್ಲ ಸ್ಟ್ರಾಂಗ್ ಇರೋ ಲೇಡೀಸ್ ಇವತ್ತು ಕಲರ್ಫುಲ್ ಆಗಿ ಕಾಣಿಸ್ತಾ ಇರಾ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿರೋದು ಸಖತ್ ಕಲರ್ಫುಲ್ ಆಗಿದೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಪ್ರೋಗ್ರಾಮ್ನ. ಸೊ ಅದಕ್ಕೂ ಮುಂಚೆ ಏನ್ ಮಾಡಬೇಕು, ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೂ ನಿಮ್ಗಳ ಪರಿಚಯ ಆಗ್ಬೇಕು. ಸ್ನೇಹಜೀವಿ ಕುಟುಂಬ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಜ್ಯೋತಿ ಅಂತ. ನಾವು ರಾಮಮೂರ್ತಿ ನಗರ ಮತ್ತೆ ಕಲ್ಯಾಣ ನಗರದಿಂದ ಬಂದಿದ್ದೀವಿ. ಇವರು ನನ್ನ ಸ್ನೇಹಿತೆ ಮಂಜುಳಾ ಎಂ ಅಂತ. ಇವರು ಫ್ಯಾಷನ್ ಡಿಸೈನರ್ ಇದ್ದಾರೆ. ಇವರು ಡಾಕ್ಟರ್ ದೀಪಾ ಅಂತ ಹೇಳಿ ಟ್ರಸ್ಟಿನ್ ಹಾಸ್ಪಿಟಲ್ ಅಲ್ಲಿ ಇದು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಗಾಯತ್ರಿ ಅವರು ಅಂತ ಹೇಳಿ, ಅವರು ಹೋಮ್ ಮೇಕರ್ ಇದ್ದಾರೆ, ಕಲ್ಯಾಣ ನಗರದಿಂದ ಬಂದಿದ್ದಾರೆ. ನೋಡಿ, ಡಾಕ್ಟರ್, ಫ್ಯಾಷನ್ ಡಿಸೈನರ್ ಎಲ್ಲರೂ ಕೂಡ ಇದ್ದೀರಾ. ಸಖತ್ ಆಟಾಡಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಮೊದಲನೇ ಕುಟುಂಬ ಆಯ್ತು, ಇನ್ನು ಎರಡನೇ ಕುಟುಂಬ ನಿಸರ್ಗ ಕುಟುಂಬ. ನಿಮ್ಗಳ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ದೀಪ್ತಿ ಅಂತ, ಇವಳ ಹೆಸರು ಪ್ರಾರ್ಥನಾ, ಇವರು ದೀಕ್ಷಾ, ಮೈತ್ರಿ, ಪ್ರಭಾವತಿ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ ಗಾನ ಕುಸುಮಗಳು ಕುಟುಂಬ. ಹೆಸರೇ ಚೆನ್ನಾಗಿದೆ. ನಿಮ್ಗಳ ಪರಿಚಯ. ಖಂಡಿತ. ನನ್ನ ಹೆಸರು ಅನುರಾಧ ಭಟ್ ಅಂತ. ಇವಳು ಕವಿತಾ, ಇವಳು ಸಂಧ್ಯಾ ಸ್ನೇಹದಿಂದ ಬಂದಿದ್ದಾರೆ. ಇವಳು ಅರ್ಚನಾ. ನಾವೆಲ್ಲ ರಾಗ್ರಿದಮ್ ಅನ್ನುವ ಒಂದು ಕರೋಕೆ ಗ್ರೂಪಿನ ಸ್ನೇಹಿತೆಯರು. ಸೊ ಹಾಗಾಗಿ ನಾವು ಹಾಡು ಹೇಳುವುದರಿಂದ ನಮ್ಮ ಕುಟುಂಬಕ್ಕೆ ಹೆಸರು ಗಾನ ಕುಸುಮಗಳು ಅಂತ ಹೆಸರಿಟ್ಟು. ಓಕೆ, ಇವತ್ತು ಗಾನಗಳ ಸುದೇನೆ ಹರಿಯುತ್ತೆ ಅಂತ ಸಿನಿ ಕ್ವಿಜ್ ಅಲ್ಲಿ. ಖಂಡಿತ. ಓಕೆ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ ನೀವು. ಇನ್ನು ನಾಲ್ಕನೇ ಕುಟುಂಬ ಜೇನುಗೂಡು ಕುಟುಂಬ. ಕೇಳೋದಕ್ಕೆ ತುಂಬಾ ಇಂಪ್ ಅನ್ಸುತ್ತೆ ಜೇನುಗೂಡು ಅನ್ನೋದು. ನಾವು ಕಲ್ಯಾಣ ನಗರದಿಂದ ಬಂದಿದ್ದೀವಿ. ನನ್ನ ಹೆಸರು ಶಕುಂತಲಾ ಅಂತ. ಯಶೋಧ, ನಾಗರತ್ನ, ನೇತ್ರ ಅಂತ. ನಾವೆಲ್ಲ ಸ್ತ್ರೀಲೋಕ ಅಂತ ನಮ್ದೊಂದು ಸಂಘ ಮಾಡ್ಕೊಂಡಿದೀವಿ. ಅದರಲ್ಲಿ 25 ಜನ ಇದ್ದೀವಿ. ನಮ್ದು ಬೇರೆ ಬೇರೆ ಎಲ್ಲ ಹಾಬೀಸ್ ಇದೆ. ನಾನು ಯೋಗ ಹೇಳ್ಕೊಡ್ತೀನಿ. ಇವರು ಡ್ಯಾನ್ಸ್ ಒಂಚೂರು ಕ್ರೇಜಿ. ಅವರು ಮೇಡಮು, ಅವರು ತುಂಬಾ ಆಕ್ಟಿವ್. ಅವರು ನಂದು ಮಗಳು. ಓಕೆ, ಅದೇ ಮೇಡಮ್ ಹೇಳ್ತಾ ಇದ್ರು ಡ್ಯಾನ್ಸಿಗೆ ಅವಕಾಶ ಇದ್ರೆ ಸಿನಿ ಕ್ವಿಜ್ ಅಲ್ಲಿ ಡ್ಯಾನ್ಸ್ ಮಾಡ್ತೀವಿ, ನಾವು ಮಾಡ್ತೀವಿ, ಬಿಡಲ್ಲ. ಓಕೆ, ಆಯ್ತು, ಆಲ್ ದಿ ಬೆಸ್ಟ್. ನೀವು ಕೂಡ ಚೆನ್ನಾಗಿ ಆಟಾಡಿ. ಎಲ್ಲಾ ಕುಟುಂಬಗಳು ನಿಮ್ಮಗಳ ಪರಿಚಯ ಮಾಡ್ಕೊಟ್ರಿ. ಶುರು ಮಾಡೋಣ ಆಟನ. ಓಕೆ, ಎಲ್ಲಾ ಕುಟುಂಬಗಳ ಪರಿಚಯ ಆಯ್ತು. ಹಾಗಿದ್ರೆ ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್ನ ಶುರು ಮಾಡೋಣ. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನ ದ ವ ಗೆ ಮ ರ ದೆ ವ. ದೇವರ ಗೆದ್ದ ಮಾನವ. ದೇವರ ಗೆದ್ದ ಮಾನವ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಫಾಸ್ಟ್ ಆಗಿ ನೋಡೋಣ, ಉತ್ತರ ಸರಿನಾ ಅಥವಾ ತಪ್ಪಾ ಅಂತ ಹೇಳಿ. ಸರಿಯಾದ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೋ ತ ಲ ಡು ತೆ ಆ ಲಿ ನ ಬ ಡ. ಹಾಡಿನ ಸಾಲಿದೆ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ಹಾಗೆ ಹಾಡ್ಬಿಡ್ಬೋದು ಅನ್ಸುತ್ತೆ. ಮೋಡ ಬಾನಲ್ಲಿ ತೇಲಾಡುತ್ತಾ, ನಿನಗಾಗಿ ನಾ ಬಂದೆ ಓಡುತ್ತಾ. ಓಕೆ, ಇವ್ರು ಹೇಳಿರೋ ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾಗಿದೆ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಂ ಪ ಗ ಲಿಂ ಟ ಸು ಪು ರ ರು ಮೈ ಕ. ವ್ಯಕ್ತಿಯ ಹೆಸರು. ಸೂಪರ್ ಶಂಗಲಿಂಗ ಸೂಪರ್ ಮೈಕಾ. ಶಂಗಲಿಂಗ ಸೂಪರ್ ಮೈಕಾ. ಮೈಸೂರು ಶಂಕರ ಪುಟ್ಟಲಿಂಗಪ್ಪ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮೈಸೂರು ಪುಟ್ಟಲಿಂಗಪ್ಪ ಶಂಕರ್, MP ಶಂಕರ್ ಅವರ ಪೂರ್ಣ ಹೆಸರು. ಅದಲ್ ಬದಲ್ ಆಯ್ತು ನಿಮ್ಮ ಉತ್ತರ ಕೊಡೋದು. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ.
ರೌಂಡು, ಇನ್ನೂ ರೌಂಡ್ಸ್ ಇದೆ. ಎರಡನೇ ಕುಟುಂಬ ರೆಡಿ? ರೆಡಿ. ನಿಸರ್ಗ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಯಾ ಳು ಹೂ ಬಾ ದೇ ಒಂ ಗ ಳಿ ಸಿನಿಮಾದ ಹೆಸರಿದೆ. ಒಂದೇ ಹೂಗಳ ಬಳ್ಳಿ. ಒಂದೇ ಹೂಗಳ ಬಳ್ಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಒಂದೇ ಬಳ್ಳಿಯ ಹೂಗಳು. ಉತ್ತರ ಅದಲ್ ಬದಲ್ ಆಯ್ತು. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು ಮ ಉ ಮ ಭ ತ್ಯ ಸ ದು ವಂ ಮ ರ ಬ ನಿ ಹಾಡಿನ ಸಾಲಿ. ಮೋಡ ಬಾನಲ್ಲಿ ಒಂದು ಬಾನೆ. ಸಮಯ ಮುಗಿತಾ ಇದೆ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಮೊದಲನೇ ಸುಳಿವು ಕೃಷ್ಣ ಸಿನಿಮಾದ ಗೀತೆ ಇದು. ಇನ್ನು ಎರಡನೇ ಸುಳಿವು ಕವಿರಾಜ್ ಈ ಗೀತೆಯನ್ನು ರಚಿಸಿದ್ದಾರೆ. ಕೃಷ್ಣ ಹೇಳಿ. ನಮಗೆ ಚಾನ್ಸ್ ಕೊಡ್ತಾರೆ. ಹೇಳಿ, ಉತ್ತರ ಗೊತ್ತಿದೆ ಹೇಳಿ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರು? ಸತ್ಯಭಾಮ ಬಾರಮ್ಮ ನೀಡು ಬಂದು ನೀಡು ಒಂದು ಉಮ್ಮ. ಓಕೆ, ಸತ್ಯಭಾಮ ಬಾರಮ್ಮ ನೀಡು ಒಂದು ಉಮ್ಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿ ಆಗಿದೆ. ಗೊತ್ತಿತ್ತ ನಿಮಗೆ ಉತ್ತರ? ಒಂಚೂರು ಹೇಳ್ತಿದ್ರ. ಓಕೆ, ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೇ ವ ಪೆ ಆರ್ ಜೆ ರ ಶಿ ಕೆ ವ್ಯಕ್ತಿಯ ಹೆಸರಿದೆ. ತುಂಬಾನೇ ಸುಲಭ ಇದೆ. ಹೇಳಿ. ಒಂದು ಉತ್ತರ ಹೇಳ್ಬೇಕು ಕರೆಕ್ಟ್ ಆಗಿ. ಸಮಯ ಮುಗಿತಾ ಇದೆ. ಮೊದಲನೇ ಸುಳಿವು ನೋಡೋಣ ಏನು ಅಂತ ಹೇಳಿ. ಮೊದಲನೇ ಸುಳಿವು ಖ್ಯಾತ ಯುವ ಹಾಸ್ಯ ನಟ ಇವರು. ಇನ್ನು ಎರಡನೇ ಸುಳಿವು ನಾನು ಮತ್ತೆ ಗುಂಡಾ ಸಿನಿಮಾದ ಹೀರೋ. ಕೆ ಆರ್ ಶಿವರಾಜ್ ಪೇಟೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಶಿವರಾಜ್ ಕೆ ಆರ್ ಪೇಟೆ. ನೀವು ಇನ್ಶಿಲ್ನ ಫಸ್ಟ್ ಹೇಳಿದ್ರಿ, ಆಮೇಲೆ ಶಿವರಾಜ್ ಹೇಳಿದ್ರಿ. ಸೊ ಪರವಾಗಿಲ್ಲ, ಕರೆಕ್ಟ್ ಇದೆ. ಓಕೆನಾ? 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ರಿ? 1 ಕೊಟ್ರಿ. ಅದು ಕೂಡ 2 ಕ್ಲೂ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ಮೂರನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಕ್ಯ ನಿ ಮ ನೆ ಲೆ ಕ ಮ ಗೆ ಸಿನಿಮಾದ ಹೆಸರು. ಮನೆಗೆ ಮಕ್ಕಳೇ ಮನೆ ಮಗಳೇ ಮಾಣಿಕ್ಯ. ಮನೆ ಮಗಳೇ ಮಾಣಿಕ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಮಕ್ಕಳೇ ಮನೆಗೆ ಮಾಣಿಕ್ಯ. ಮಕ್ಕಳೇ ಮನೆಗೆ. ಸೊ ಅದಲ್ ಬದಲಾಯ್ತು ಉತ್ತರ. ಸರಿ, ಎರಡನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾ ಕೆ ರೇ ದೆ ನೆ ನ ಯೋ ರೇ ತೆ ಲಿ ನ ಬ ಹಾಡಿನ ಸಾಲು. ಬಾತೇಲಿ
ಸಮಯ ಮುಗಿತಾ ಇದೆ, ಹೇಳ್ತೀರಾ? ಸೊ ನಿಮ್ಮ ಮೊದಲನೇ ಸುಳಿವು ನಮ್ಮ ಪ್ರೀತಿಯ ರಾಮು ಸಿನಿಮಾದ ಗೀತೆ. ನೀವು ಎರಡನೇ ಸುಳಿವು ಹರಿಹರನ್ ಈ ಗೀತೆ ಹಾಡಿದ್ದಾರೆ. ಅಕ್ಕರೆ ಅಕ್ಕರೆ ತುಂಬಾ ಫೇಮಸ್ ಗೀತೆ ಇದು. ಗೊತ್ತಾಗ್ತಾ ಇಲ್ವಾ? Okay, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರ್ಲಿ. ನನ್ನೆದೆ ಬಾನಲೆ ರೆಕ್ಕೆಯ ತೆರೆಯು. ತುಂಬಾ ಫೇಮಸ್ ಗೀತೆ. ಹೌದು ಹೌದು. ದರ್ಶನ್ ಅವರು. ಕಣ್ಣು ಕಾಣುದಿಲ್ಲ. ಹಾ. ಮೂರನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ವಿ ದ ರ ಜ ರು ಲೋ ಗ ಬೆಂ ಯ ವ್ಯಕ್ತಿಯ ಹೆಸರು. ವಿದಾಯ ಬೆಂಗಳೂರು ರಾಜ್ಯ ನಿಮ್ಮ ಮೊದಲನೇ ಸುಳಿವು ನವಕೋಟಿ ನಾರಾಯಣ ಇವರ ಚೊಚ್ಚಲ ನಟನೆಯ ಸಿನಿಮಾ. ಬೆಂಗಳೂರು ರಾಜ್ಯ. ಎರಡನೇ ಸುಳಿವು ಹಿರಿಯ ಖ್ಯಾತ ನಟಿ. ಬೆಂಗಳೂರು ರಾಧಾ ಅಲ್ಲ, ಬೆಂಗಳೂರು ವಿ ರಾಧಾ. ಹೇಳ್ತೀರಾ? ರಾಧಾ ಇಲ್ಲ ರಾಜ್ಯ. ಬೆಂಗಳೂರು ಸಮಯ ಮುಗಿತಾ ಇದೆ. ಬೆಂಗಳೂರು ವಿ ರಾಧಾ. ಬೆಂಗಳೂರು ವಿ ರಾಧಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಬೆಂಗಳೂರು ವಿಜಯ ರಾಧಾ. ಬಿ ವಿ ರಾಧಾ. ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ ಅಲ್ವಾ? ಸೊ ಮೂರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? ಹಾಗಾಗಿ ಯಾವುದೇ ಅಂಕ ಸಿಗ್ತಾ ಇಲ್ಲ ಈ ಒಂದು ರೌಂಡ್ ಇಂದ. ಬಟ್ ವೆಲ್ ಟ್ರೈ. ನೆಕ್ಸ್ಟ್ ರೌಂಡ್ ಪಿಕಪ್ ಮಾಡೋದು. ಓಕೆ, ನಾಲ್ಕನೇ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬ್ರೋ ರಿ ಚ ಶ್ಮ ಬಿ ಕ ರ ಸಿನಿಮಾದ ಹೆಸರಿದು. ಬ್ರೋಕರ್ ಭೀಷ್ಮಾಚಾರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಮೇಡಮ್ ಫುಲ್ಲು ಜೋಶ್ ಹೇಳಿದ್ದಾರೆ ಅಲ್ವಾ? ಕರೆಕ್ಟ್ ಉತ್ತರ ಕೊಟ್ಬೇಡ ಅಂತ ಹೇಳಿ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೆ ಟಿ ಗು ನು ಜಿ ಳೆ ಮ ಹು ಲಿ ನ ನ ದ ಸ ಲ ಹು ಹಾಡಿನ ಅಂತ. ಮಳೆ ಜಿನುಗುತ್ತಿದೆ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ಕಣ್ಣಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಜಿನುಗುತ್ತಿದೆ ಉಲ್ಲಾಸದ ಹೂಮಳೆ. ಸರಿಯಾದ ಉತ್ತರ. ಏನೋ ಒಂದು ಲೈನ್ ಹಾಡು ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ಬೋದು. ಹೇಳಿ ಹಾಡು. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ಸಂತೋಷದ ಉಲ್ಲಾಸದಲ್ಲಿ. ಓಕೆ, ವೆಲ್ ಪ್ಲೇಡ್. ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿ ನೋಡೋಣ. ಅದಲ್ ಬದಲ್ ಸುತ್ತಿನ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ದ ವಿಂ ಶ ರ ಆ ನೆ ವ್ಯಕ್ತಿಯ ಹೆಸರು. ರಮೇಶ್ ಅರವಿಂದ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ನಾನು ಕರೆಕ್ಟ್. ಮೂರಕ್ಕೆ ಮೂರು ಸರಿಯಾಗಿ ಉತ್ತರ ಕೊಟ್ಟಿದ್ರ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್. ಸೊ ಮೊದಲನೇ ಸುತ್ತಂತೂ ಆಯ್ತು. ಇನ್ನು ಎರಡನೇ ಸುತ್ತಿ ಹೋಗೋಣವಾ?
ಇಷ್ಟು ಜೋಶು ಓಕೆ. ಆದ್ರೆ ಅದಕ್ಕೂ ಮುಂಚೆ ಸಾಂಗ್ ಅಥವಾ ಡೈಲಾಗ್ಸ್ ಕವನ ಹೇಳ್ತೀರಾ? ಓಕೆ, ಹೇಳಿ. ಚಂದನ ವಾಹಿನಿ ನಮ್ಮ ವಾಹಿನಿ, ಜ್ಞಾನದ ಬೆಳಕು ಹರಿಸುವ ವಾಹಿನಿ. ಚಂದನ ವಾಹಿನಿ ನಮ್ಮ ವಾಹಿನಿ, ಜ್ಞಾನದ ಬೆಳಕು ಹರಿಸುವ ವಾಹಿನಿ. ಮನರಂಜನೆಯ ಮಧುರ ಲೋಕ, ಮನದೊಳಗೆ ತೆರುವುದು ಹರ್ಷದ ಹೊನಲು. ಮನರಂಜನೆಯ ಮಧುರ ಲೋಕ, ಮನದೊಳಗೆ ತರುವುದು ಹರ್ಷದ ಹೊನಲು. ಚಂದನ ವಾಹಿನಿ ಸದಾ ಬೆಳಗಲಿ, ಕನ್ನಡದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರಲಿ. ಚಂದನ ವಾಹಿನಿ ಸದಾ ಬೆಳಗಲಿ, ಕನ್ನಡದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರಲಿ. ಸೊ ಇದೇ ಜೋಶಲ್ಲಿ ಎರಡನೇ ಸುತ್ತಿ ಹೋಗೋಣವಾ? ಎರಡನೇ ಸುತ್ತಿ ಯಾವುದು? ನಕ್ಷತ್ರ. ಎರಡನೇ ಸುತ್ತು ನಕ್ಷತ್ರ. ಓಕೆ, ಎಲ್ಲಾ ಕುಟುಂಬದವರು ಕೂಡ ಎರಡನೇ ಸುತ್ತಿಗೆ ಸಖತ್ ಜೋಶ್ ಆಗಿದ್ದಾರೆ. ಬನ್ನಿ ಎರಡನೇ ಸುತ್ತನ್ನ ಪ್ರಾರಂಭ ಮಾಡೋಣ. ಅದುವೇ ನಕ್ಷತ್ರ. ಧ್ರುವ ಸರ್ಜಾ ಅವರು. ಮೊದಲನೇ ಕುಟುಂಬಕ್ಕೆ ಧ್ರುವ ಸರ್ಜಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈವರೆಗೂ ನಾಯಕನಾಗಿ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಧ್ರುವ ಸರ್ಜಾ? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಎ 6, ಆಪ್ಷನ್ ಎ 6 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಒಟ್ಟು 8 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಹೀರೋ ಆಗಿ 6 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಗೆಸ್ ಮಾಡಿದ್ದ? ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ಸೊ ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು ಕ್ವಶನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಅಂತ ಹೇಳಿ. ಧ್ರುವ ಸರ್ಜಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಧ್ರುವ ಸರ್ಜಾ ಅವರನ್ನು ಸಿನಿಮಾ ರಂಗಕ್ಕೆ ಪರಿಚಯಿಸಿದ ನಿರ್ದೇಶಕ ಯಾರು? ಆಪ್ಷನ್ ಎ ಎಪಿ ಅರ್ಜುನ್, ಆಪ್ಷನ್ ಬಿ ಚೇತನ್ ಕುಮಾರ್, ಚೇತನ್ ಕುಮಾರ್. ಆಪ್ಷನ್ ಬಿ ಚೇತನ್ ಕುಮಾರ್, ಆಪ್ಷನ್ ಬಿ ಚೇತನ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಆಪ್ಷನ್ ಎ ಎಪಿ ಅರ್ಜುನ್ ಸರಿಯಾದ ಉತ್ತರ. ಜಸ್ಟ್ ಮಿಸ್. ಅದ್ದೂರಿ ಸಿನಿಮಾ ಮೂಲಕ ಧ್ರುವ ಸರ್ಜಾ ಅವರನ್ನ ಸಿನಿಮಾ ರಂಗಕ್ಕೆ ಪರಿಚಯಿಸಲಾಯಿತು. ಓಕೆನಾ? ಮೂರನೇ ಪ್ರಶ್ನೆ ನೋಡೋಣ. ಧ್ರುವ ಸರ್ಜಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಧ್ರುವ ನಟನೆಯ ಮಾರ್ಟಿನ್ ಸಿನಿಮಾದ ನಿರ್ದೇಶಕ ಯಾರು? ಆಪ್ಷನ್ ಎ ನಂದಕಿಶೋರ್, ಆಪ್ಷನ್ ಬಿ ಎಪಿ ಅರ್ಜುನ್, ಆಪ್ಷನ್ ಎ ನಂದಕಿಶೋರ್. ಆಪ್ಷನ್ ಎ ನಂದಕಿಶೋರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪು. ಆಪ್ಷನ್ ಬಿ ಎಪಿ ಅರ್ಜುನ್ ಸರಿಯಾದ ಉತ್ತರ. ಪೊಗರು ಸಿನಿಮಾವನ್ನ ನಂದಕಿಶೋರ್ ನಿರ್ದೇಶನ ಮಾಡಿದ್ದಾರೆ. ಸೊ ಅದು ಕನ್ಫ್ಯೂಸ್ ಮಾಡ್ಕೊಂಡ್ರ ಅಥವಾ ಸುಮ್ಮನೆ ಗೆಸ್ ಹೇಳಿದ್ರ? ಗೆಸ್ ಇದು ಗೆಸ್. ಓಕೆ, 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ? ಹಾಗಾಗಿ 20 ಅಂಕ ಸಿಗ್ತಾ ಇದೆ ಈ ಒಂದು. ಓಕೆ, ಎರಡನೇ ಕುಟುಂಬ ರೆಡಿ ಇದ್ದೀರಾ? ರೆಡಿ. ವಜ್ರಮುನಿ ಅವರು. ವಜ್ರಮುನಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಜ್ರಮುನಿ ಅವರು ಯಾವ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ? ಆಪ್ಷನ್ ಎ ಛಾಯಾಗ್ರಹಣ, ಆಪ್ಷನ್ ಬಿ ನಾಟಕ, ಬಿ ನಾಟಕ, ಆಪ್ಷನ್ ಬಿ ನಾಟಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಛಾಯಾಗ್ರಹಣ ಸರಿಯಾದ ಉತ್ತರ. ಗೆಸ್ ಮಾಡಿದ್ರಾ? ಹೌದು. ಕಾಲೇಜು ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಛಾಯಾಗ್ರಹಣ ಪದವಿಯನ್ನ ಪಡೆದಿದೆ. ಇನ್ನು ವಜ್ರಮುನಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ.
ವಜ್ರಮುನಿ ಅವರು ಮೊದಲು ಸೇರಿಕೊಂಡ ನಾಟಕ ಕಂಪನಿ ಯಾವುದು? ಆಪ್ಷನ್ ಎ ಗುಬ್ಬಿ ವೀರಣ್ಣ, ಆಪ್ಷನ್ ಬಿ ಮಾಸ್ಟರ್ ಹಿರಣ್ಣಯ್ಯ ಮಿತ್ರ ಮಂಡಳಿ. ಗುಬ್ಬಿ ವೀರಣ್ಣ. ಆಪ್ಷನ್ ಎ ಗುಬ್ಬಿ ವೀರಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸಾವಿರದ 1960ರ ಮಧ್ಯಭಾಗದಲ್ಲಿ ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಸೇರಿಕೊಂಡರು. ಗೊತ್ತಿತ್ತಾ ಮೇಡಮ್? ಗೆಸ್ ಮಾಡಿದ್ರು, ಬಟ್ ಕರೆಕ್ಟ್ ಆಗಿ ಮಾಡಿದ್ರೆ ಬಿಡಿ. ವಜ್ರಮುನಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಜ್ರಮುನಿ ಅವರು ನಿಧನರಾದ ವರ್ಷ ಯಾವುದು? ಆಪ್ಷನ್ ಎ 2006, ಆಪ್ಷನ್ ಬಿ 2004, 2004. ಆಪ್ಷನ್ ಬಿ 2004 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ 2006 ಸರಿಯಾದ ಉತ್ತರ. ಜನವರಿ 5, 2006ರಂದು ವಜ್ರಮುನಿ ಅವರು ನಿಧನರಾದರು. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟು? ಒಂದಕ್ಕೆ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ಒಂದು ರೌಂಡ್. ಓಕೆ, ಮೂರನೇ ತಂಡ ಯಾವಾಗಲೂ ರೆಡಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್. ರವಿಚಂದ್ರನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಮೊದಲ ಬಾರಿಗೆ ನಿರ್ದೇಶಿಸಿ ನಟಿಸಿದ ಚಿತ್ರ ಯಾವುದು? ಆಪ್ಷನ್ ಎ ಕಿಂದರ ಜೋಗಿ, ಆಪ್ಷನ್ ಬಿ ಪ್ರೇಮಲೋಕ. ಶೋರಾ? ಆಪ್ಷನ್ ಬಿ ಪ್ರೇಮಲೋಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಪ್ರೇಮಲೋಕ ಬರುವುದಕ್ಕಿಂತ ಮುಂಚೆ 8 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು ರವಿಚಂದ್ರನ್ ಅವರು. ಇನ್ನು ರವಿಚಂದ್ರನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದರ್ಶನ್ ನಟನೆಯ ಕೆಳಗಿನ ಯಾವ ಚಿತ್ರಕ್ಕೆ ರವಿಚಂದ್ರನ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ? ಆಪ್ಷನ್ ಎ ಅಯ್ಯ, ಆಪ್ಷನ್ ಬಿ ಶಾಸ್ತ್ರಿ. ಆಪ್ಷನ್ ಬಿ ಶಾಸ್ತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ತಪ್ಪಾ? ತಪ್ಪು. ಆಪ್ಷನ್ ಎ ಅಯ್ಯ ಸರಿಯಾದ ಉತ್ತರ. ಶಾಸ್ತ್ರಿ ಚಿತ್ರಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದೆ. ಅಯ್ಯ ಚಿತ್ರದ ಸಾಂಗು ಕೂಡ ಫೇಮಸ್, ತಬಲಾ ತಬಲಾ ಅಲ್ವಾ? ಇನ್ನು ರವಿಚಂದ್ರನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆ ನಟಿಸಿದ ನಟಿ ಯಾರು? ಆಪ್ಷನ್ ಎ ಪ್ರಿಯಾಂಕಾ ಉಪೇಂದ್ರ, ಆಪ್ಷನ್ ಬಿ ನಮಿತಾ. ಆಪ್ಷನ್ ಬಿ ನಮಿತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಪ್ರಿಯಾಂಕಾ ಉಪೇಂದ್ರ ಸರಿಯಾದ ಉತ್ತರ. ರವಿಚಂದ್ರನ್ ಅವರ ಪತ್ನಿಯ ಪಾತ್ರದಲ್ಲಿ ಪ್ರಿಯಾಂಕಾ ನಟಿಸಿದ್ದಾರೆ ಈ ಚಿತ್ರದಲ್ಲಿ. ಸೊ 3ರಲ್ಲಿ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರು. ನಾಲ್ಕನೇ ಕುಟುಂಬಕ್ಕೆ ಚಿಕ್ಕಣ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೊದಲ ಬಾರಿಗೆ ಯಾವ ನಟನ ಚಿತ್ರದಲ್ಲಿ ಚಿಕ್ಕಣ್ಣ ನಟಿಸಿದರು? ಆಪ್ಷನ್ ಎ ಶರಣ್, ಆಪ್ಷನ್ ಬಿ ಯಶ್. ಆಪ್ಷನ್ ಬಿ ಯಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಕಿರಾತಕ ಚಿತ್ರದ ಮೂಲಕ ಹಿರಿತೆರೆಗೆ ಪಾದಾರ್ಪಣೆ ಮಾಡಿದ್ರು ಚಿಕ್ಕಣ್ಣ ಅವರು. ಓಕೆ, ಇನ್ನು ಚಿಕ್ಕಣ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಾರ್ಪ್ ಶೂಟರ್ ಸಿನಿಮಾದ ಯಾವ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ ಚಿಕ್ಕಣ್ಣ? ಆಪ್ಷನ್ ಎ ಕುಂಟಾ ಬಿಲ್ಲೆ, ಆಪ್ಷನ್ ಬಿ ಕಣ್ಣಲ್ಲೇ. ಕುಂಟಬಿಲ್ಲೆ.
ಆಪ್ಷನ್ ಎ ತುಂಗಾ ಬಿಲ್ಲೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಗೆಸ್ಸಿಲ್ಲ. ಕಣ್ಣಲ್ಲೇ ಹಾಡು ಬರೆದಿದ್ದು ಶ್ರೀಧರ್ ಅವರು. ಮೂರನೇ ಪ್ರಶ್ನೆ ನೋಡೋಣ. ಇದಕ್ಕೂ ಸರಿಯಾಗಿ ಉತ್ತರ ಕೊಟ್ರೆ ಮತ್ತೆ ಔಟ್ ಆಫ್ ಔಟ್. ಚಿಕ್ಕಣ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಮೊದಲ ಬಾರಿಗೆ ಕೆಳಗಿನ ಯಾವ ಚಿತ್ರಕ್ಕಾಗಿ ಹಾಡಿದ್ದಾರೆ ಚಿಕ್ಕಣ್ಣ? ಆಪ್ಷನ್ ಎ ಶಾರ್ಪ್ ಶೂಟರ್, ಆಪ್ಷನ್ ಬಿ ನನ್ನ ನಿನ್ನ ಪ್ರೇಮ ಕಥೆ, ಎ ಶಾರ್ಪ್ ಶೂಟರ್. ಆಪ್ಷನ್ ಎ ಶಾರ್ಪ್ ಶೂಟರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಸರಿನಾ ಅಂತ ಹೇಳಿ. ಸರಿಯಾದ ಕಣ್ಣಲ್ಲೇ ಹಾಡಿಗೆ ಚಿಕ್ಕಣ್ಣ ಅವರ ಧ್ವನಿ ಇದೆ. ಸೊ ಅಷ್ಟೇ ಶಾರ್ಪ್ ಆಗಿ ಉತ್ತರ ಕೊಟ್ಟಿದ್ದೀರಾ 3 ಪ್ರಶ್ನೆಗೂ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಚೆನ್ನಾಗಿ ಆಟ ಆಡಿದ್ರಿ. ಸೊ 2 ಸುತ್ತುಗಳು ಕೂಡ ಮುಕ್ತಾಯ ಆಯ್ತು ಯಶಸ್ವಿಯಾಗಿ. ಇನ್ನು 3ನೇ ಸುತ್ತಿಗೆ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ ಕಡೆಯಿಂದ ಒಂದು ಗಾನ ಸುದೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಶರಣು ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಕಿಟ ತಾಂಕಿಟ ಕೋಮಲಾಂಗನೆ, ತಕಿಟ ತಾಂಕಿಟ ಕೋಮಲಾಂಗನೆ, ಕರ್ಣಕುಂಡಲಧಾರನೆ, ಶರಣು ಶರಣು ಬಟ್ಟ ಮುತ್ತಿನ ಹಾರ ಪದಕನೆ, ಬಾವು ಅಸ್ತ ಚತುಷ್ಟನೆ, ಇಟ್ಟ ತೊಡುಗೆಯ ಹೇಮ ಕಂಕಣ, ಇಟ್ಟ ತೊಡುಗೆಯ ಹೇಮ ಕಂಕಣ, ಪಾಶ ಕುಶಧಾರನೆ, ಶರಣು 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 ಶರಣು. ನೋಡಿ ಎಷ್ಟು ಚೆನ್ನಾಗಿ ಆಡಿದ್ರೆ. ಹಾಡು ಕಲಿತಾ ಇದ್ರಾ ಅಥವಾ ಏನು ಸಂಗೀತಕ್ಕೆ ಹೋಗ್ತಾ ಇದ್ರಾ? ಆವಾಗ 6th ಇದ್ದಾಗ ಕಲಿತಾ ಇದ್ದೆ. ಓಕೆ. ಆಮೇಲೆ ಇವಾಗ ತುಂಬಾ ಚೆನ್ನಾಗಿದೆ ನಿಮ್ಮ ಧ್ವನಿ ಕೂಡ, ಹಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಈ ಕಡೆಗೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಓ, ನಿಮ್ಮೆಲ್ಲರನ್ನ ಕಂಡು ಅಷ್ಟೇ ಸಂತೋಷ ಆಯ್ತು. ಸರಿ, ಇದೇ ಖುಷಿಯಲ್ಲಿ 3ನೇ ರೌಂಡಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ಎಲ್ಲಾ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಇದ್ದಾರೆ. ಸ್ಟಾರ್ಟ್ ಮಾಡೋಣ ನಮ್ಮ 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳಬೇಕು. ಗಿಲ್ಲಿ ನಟ. ಶೋರಾ? ಹೌದು. ಫೈನಲ್ ಆಗಿ ತಗೊಳ್ಳೋದು ಉತ್ತರ? ಹೌದು. ಗಿಲ್ಲಿ ನಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 4 ಚಿತ್ರಗಳನ್ನ ಜೋಡಿಸಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಹಾಡು ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗೀತು. ಹೇಳ್ತೀರಾ? ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಚಾಂದಿನಿ ಚಾಂದಿನಿ. ಸರಿ, 3ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳಬೇಕು.
ನನಗೂ ಕಾಣಿಸ್ತಾರೆ ಗೊತ್ತಾಗ್ತದೆ. ಚಿಕನ್ ಚಿಕ್ಕಣ್ಣ ಚಿಕ್ಕಣ್ಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ? ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ರೌಂಡ್ ಇಂದ. ಇನ್ನು ಎರಡನೇ ಕುಟುಂಬ ರೆಡಿ ಇದ್ದೀರಾ? ಓಕೆ, ಫುಲ್ ಜೋಶಾಗಿ ಆಡಬೇಕು. ನೀವು ಜೋಶಾಗಿದ್ರೆ ಆನ್ಸರ್ ಅಷ್ಟೇ ಜೋಶಾಗಿ ಬರುತ್ತೆ. ಓಕೆನಾ? ನಿಸರ್ಗ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಕುರಿ ಪ್ರತಾಪ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನ ಜೋಡಿಸಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ಬುರುಡೆ ಬುರುಡೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಬುರುಡೆ ಬುರುಡೆ ಎಲ್ಲಾರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಬುದ್ಧಿ ಬಂದಿಲ್ಲ ಬುದ್ಧಿ ಬಂದಿಲ್ಲ. ಎನರ್ಜಿ ಬಂತ ಇವಾಗ? ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಿ ಹೇಳ್ಬೇಕು. ಸಾಧು ಕೋಕಿಲ ಅಂತ ಹೇಳಿ ತುಂಬಾ ಫಾಸ್ಟ್ ಆಗಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿನಾ ಅಂತ ಹೇಳಿ. ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ರೌಂಡ್. ಈ ಕಡೆ ನಿಮ್ ಸರ್ದಿ ನೋಡೋಣ. ಆಲ್ರೆಡಿ ಜೋಶಲ್ಲಿ ಇದ್ದೀರಾ. ಚಿತ್ರ ಹೇಗೆ ಬರುತ್ತೆ, ಹೇಗೆ ಗೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಗಾನ ಕುಸುಮಗಳು ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಯ್ತಾ? ಸಮಯ ಮುಗಿತಾ ಇದೆ. ಕಿಶೋರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ನವೀನ್ ಸಜ್ಜು ಸರಿಯಾದ ಉತ್ತರ. ಇನ್ನು ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನ ಜೋಡಿಸಿದಾಗ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳ್ಬೇಕು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡದ ನುಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕಾಣಿಸದೆ ಹೊನ್ನ ಚರಿತೆಯೇ ಹಂಪೆಯ ಗುಡಿ ವೈಭವದವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಸೂಪರ್ ಆಗಿ ಹಾಡಿದ್ರಿ. 3ನೇ ಪ್ರಶ್ನೆ ನೋಡೋಣ ಇದೇ ಖುಷಿಯಲ್ಲಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತೇಳಿ ಹೇಳ್ಬೇಕು. ಹೇಳ್ತೀರಾ? ಉಪೇಂದ್ರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಗಣೇಶ್ ಸರಿಯಾದ ಉತ್ತರ. ಓಕೆ, 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? ಹಾಗಾಗಿ 20 ಅಂಕ ಸಿಗ್ತಾ ಇದೆ ರೌಂಡ್ ಇಂದ. ವೆಲ್ ಟ್ರೈ. 4ನೇ ಕುಟುಂಬದವರು, ನಾರಿಯರು ಎಲ್ಲರೂ ರೆಡಿ. 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ತನಿಷಾ ಕುಪ್ಪಣ್ಣ.
ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನು ಅಂತ Serial ಹೇಳಿ. ನೋಡ್ತಿದ್ದೆ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳನ್ನ ಜೋಡಿಸಿದಾಗ ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳ್ಬೇಕು. ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಶಿವ ತೋರು ಹೃದಯ ಆಟೆಂಬ ಅಡ್ಡದಲ್ಲಿ ಹಾರ್ಟ್ ಎಂಬ ಅಡ್ಡಾದಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಶಿವ ಶಿವ. ದೇವರು ಹೊಸೆದ ಅಯ್ಯೋ, ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತೇಳಿ ಹೇಳ್ಬೇಕು. ರಂಗಾಯಣ ರಘು ಅಂತೇಳಿ ಉತ್ತರ ಹೇಳಿದ್ದಾರೆ. ತುಂಬಾ ಫಾಸ್ಟ್ ಆಗಿ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 20 ಅಂಕ ಸಿಗ್ತಾ ಇದೆ ರೌಂಡ್ ಇಂದ. ಆಯ್ತಾ? ಚೆನ್ನಾಗಿ ಆಡಿದ್ದೀರಾ. ಸೊ 3 ಸುತ್ತುಗಳು ಕೂಡ ಆಯ್ತು. 3 ಸುತ್ತು ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಲ್ವಾ? ಇನ್ನು 4ನೇ ಸುತ್ತು, ಕಟ್ಟ ಕಡೆಯ ಸುತ್ತು. ಅದಕ್ಕೂ ಮುಂಚೆ ಹಾಡು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಹರಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ, ಆಕಿಸಿದನು ವಿಜಯನಗರ ವಿದ್ಯಾರಣ್ಯ. ಹಕ್ಕ ಬುಕ್ಕ ರಾಣಿ ಭವ್ಯತೆಯನ್ನು ತಾಳಿ, ದಿಕ್ಕು ದಿಕ್ಕು ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ. ಡಾಕ್ಟರ್ ಕವನ ಬರೀತಾರೆ, ಈಗ ಹಾಡು ಹೇಳ್ತಾ ಇದ್ದಾರೆ. ಚಿನ್ನದಂತ ನಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ, ಮುತ್ತಿನಂತ ರಾಣಿ ಹೆತ್ತ ಮಕ್ಕಳು 7. ಆ 7ರಲ್ಲಿ ಯಾವುದು ಏಳಿಗೆ ಇಲ್ಲ, ಆ ಏಳಿಗೆ ಇಲ್ಲ. ಇಷ್ಟೆಲ್ಲ ಒಂದು ಹಾಡಿನ ಗುಂಗಿನೆಲ್ಲ ಈಗ 4ನೇ ಸುತ್ತಿಗೆ ಹೋಗೋಣ. ಆದ್ರೆ ಅಲ್ಲಿ ಹಾಡಲ್ಲ, ಭಯಂಕರವಾಗಿ ನಟನೆ ಮಾಡಬೇಕು. ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಇದ್ದಾರೆ. ಬನ್ನಿ ಶುರು ಮಾಡೋಣ. ನಮ್ಮ 4ನೇ ಸುತ್ತು ನಟ ಭಯಂಕರ. ಓಕೆ, ಮೊದಲನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ ಮೇಡಮ್. ನಿಮ್ಮ ಸಮಯ ಈಗ ಶುರು. 2 ಪದ. ಅಕ್ಷರ. ಪಕ್ಷಿ. ಪುಷ್ಪಕ ವಿಮಾನ. ಅಕ್ಕಿ. ಪಾರಿವಾಳ. ಪಕ್ಷಿ. ಪಕ್ಷಿ. ಪಕ್ಷಿ ಹಾರು. ಪಕ್ಷಿ ಹಾರುತ್ತಿದೆ. ಆಕಾಶ. ರಾಕೆಟ್. ರಾಕೆಟ್. ಪಕ್ಷಿ. ಹದ್ದು. ಹದ್ದಿನ ರೇಖೆ. ಗರುಡ ರೇಖೆ. ಗರುಡ ರೇಖೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ನೋಡೋಣ ಏನು ಅಂತ ಹೇಳಿ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. 2 ಪದ. ಕುಕ್ಕು. ಹೂವು.
ಚುಚ್ಚ ಮುಳ್ಳು 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 ಹೂವು ಮುಳ್ಳು ಗುಲಾಬಿ ಮುಳ್ಳಿನ ಗುಲಾಬಿ ಮುಳ್ಳಿನ ಗುಲಾಬಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. 2 ಪದ. ನಾನು ನಮ್ಮ ಅವರ ಇವರ ನೀನು ನಾನು ಒಂದು ನೆರಳು ಅವಳ ನೆರಳು ಅವಳ ನೆರಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರೆ ಅವರು ಅಷ್ಟೇ ಬೇಗ ಗೆಸ್ ಮಾಡ್ತಾ ಹೋದ್ರು. ಸೊ 60 ಅಂಕ ಸಿಗ್ತಾ ಇದೆ ಒಂದು ರೌಂಡ್ ಇಂದ. ಓಕೆ ಮ್ಯಾಮ್, ನೆಕ್ಸ್ಟ್ ಕುಟುಂಬದಿಂದ ಯಾರು ಬರ್ತಾ ಇದ್ರಾ? ಬನ್ನಿ. ನಿಮ್ಮ ಸಮಯ ಈಗ ಶುರು. 2 ಪದ. ಹಸು ಎತ್ತು ಹಸು ನೇನು ಅದು ಬಿಟ್ಟು ಬೇರೆ ಹೇಳ್ತಾ ಹೋಗಿ. ಹಾಗೆ guess ಕೋಣ ಮಾಡಿ. ಗುಮ್ಮುತ್ತೆ ಏನಂತ ಹೇಳಿ ಏನಂತ ಹೇಳಿ. ಗೂಳಿ 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 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಓಕೆ, ನಿಮ್ಮ ಸಮಯ ಈಗ ಶುರು. ಮಾತಾಡೋಗಿಲ್ಲ. ಎರಡು ಪದ. ಗುಡಿ ದೇವ್ ಹೂವ ಅರಳಿದ ಹೂವ ಮುಡಿದ ಹೂವ ಮಲ್ಲಿಗೆ ಜಡೆ ಜಡೆ ಎರಡು ಜಡೆ ಮುದಿರಿದ ಜಡೆ ಜಡೆ ನೋಡಿ ಇಲ್ಲಿ ಎದುರುಗಡೆ ಇದೆಲ್ಲ ತೋರಿಸಿ. ಗುಚ್ಚು Guess ಮಾಡ್ತಾ ಹೋಗಿ ಹಾಗೆ. ಗುಲಾಬಿ ಫ್ಲವರ್ ಜಡೆ ಅದಕ್ಕೆ ತುರುಬು. ಸಂಬಂಧಪಟ್ಟಿದೆ. ಮೊದಲನೇ ಸುಳಿವು, ಹೆಣ್ಣು ಮಕ್ಕಳಿಗೆ ಅದು ತುಂಬಾನೇ ಇಷ್ಟ. ಗುಲಾಬಿ ಹೂವು ಮಲ್ಲಿಗೆ ಎರಡನೇ ಸುಳಿವು, ಇದೊಂದು ಮಕ್ಕಳ ಸಿನಿಮಾ. ಗೊತ್ತಾಗ್ಲಿಲ್ವಾ? ಓಕೆ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರಲಿ. ಮೊಗ್ಗಿನ ಜಡೆ. ಜಡೆ ಅವರೆಷ್ಟು ಕರೆಕ್ಟಾಗಿ ತೋರಿಸ್ತಾ ಇತ್ತು. ಮೊಗ್ಗಿನ ಜಡೆ. ಓಕೆ, ಮೂರನೇ ನೋಡೋಣ ಏನಿದೆ ಅಂತ ಹೇಳಿ. ನಿಮ್ಮ ಸಮಯ ಈಗ ಶುರು. ಎರಡು ಪದ. ಊಟ ಎಲೆ ಬಡಿಸು ಎರಡನೇ ಪದ. ಹಸು ಬರೀ ಅದೇ ಇರಲ್ಲ, ನೆಕ್ಸ್ಟ್ ಇದು ಬೇರೆ ಇರುತ್ತೆ. ಗೆಸ್ ಮಾಡಿ. ಆಕಳು ಹಸ್ ಸರಿ, ಮೊದಲೇ ಪದ ಹೇಳು. ಎರಡೇ ಪದನಾ? ಎರಡು ಪದ. ಮೊದಲನೇ ಸುಳಿ ನೋಡೋಣ ಏನು ಅಂತ ಹೇಳಿ. ಪ್ರೇಮ್ ಅವರ ಮಗಳು ಈ ಚಿತ್ರದ ನಾಯಕಿ. ಎರಡನೇ ಸುಳಿವು, ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಗೊತ್ತಾಗ್ಲಿಲ್ವಾ?
ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರಲಿ. ಟಗರು ಪಲ್ಯ. ಓಕೆ, ಆಯ್ತು. 3ರಲ್ಲಿ 1ಕ್ಕೆ ಸರಿಯಾಗಿ ಗೆಸ್ ಮಾಡಿದರೆ, ಹಾಗಾಗಿ 20 ಅಂಕ ಸಿಗ್ತಾ ಇದೆ. ಓಕೆ, ಇನ್ನು ಈ ಕಡೆ 3ನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹಾವು ಏಣಿ ಆಟ. ಹಾವು ಏಣಿ ಆಟ ಅಂತ ಹೇಳಿ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸಖತ್ ಹಾವು ಏಣಿ ಆಟ ಆಡ್ಬಿಟ್ರೆ ನಿಮಗೆ 1 ನಿಮಿಷದಲ್ಲಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಯಾರು, ಯಾರವ್ವ, ಯಾವಾಗ, ಯಾರಿಗೆ ಸಾಲುತ್ತೆ ಸಂಬಳ. ಯಾರಿಗೆ ಸಾಲುತ್ತೆ ಸಂಬಳ ಅಂತ ಹೇಳಿ ಉತ್ತರ ಗೆಸ್ ಮಾಡಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಲಗೋರಿ. ಮಾತಾಡೋಗಿಲ್ಲ. ಗುರಿ, ಲಗೋರಿ, ಬಾಣ, ಬಿಲ್ಲು ಬಾಣ, ಗುರಿ, ಗೋಲಿ, ಲಗೋರಿ, ಕುದುರೆ, ಜಟ್ಕಾ ಬಂಡಿ, ಕುದುರೆ, ಕ್ಯಾಟರ್ ಪಿಲ್ಲರ್. ಫಿಲ್ಮ್ ಹೆಸರು. ಮೊದಲನೇ ವರ್ಡು. ಹಾಂ, ಮೊದಲನೇ ಅಕ್ಷರ, ಮೊದಲನೇ ವರ್ಡು ಅಕ್ಷರ. ಲಗೋರಿ, ಗುರಿ, ಬಿಲ್ಲು, ಗುರಿ, ಬಂದೂಕು, ಗೂಳಿ, ಅಲ್ಲ ಅವ್ರೇನು ಮಾಡ್ತಾ ಇದ್ದಾರೆ. ಗುಮ್ಮ, ನೋಡೋದು, ಬೇಟೆ. ಹಾ, ಬೇಟೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಆಟ ಆಡ್ತಾ ಇರ್ತೀರಾ ಈ ರೀತಿ ಎಲ್ಲ ಏನಾದ್ರು ಗೇಮ್ಸ್? ಓಕೆ, ಅದಕ್ಕೆ ಅಷ್ಟು ಸುಲಭ ಆಯ್ತು. ಓಕೆ, 60 ಅಂಕ ಸಿಗ್ತಾ ಇದೆ. ಗೆಸ್ ಮಾಡಿದೀರಾ. ಇನ್ನು 4ನೇ ಕುಟುಂಬ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಒಂದೇ ಗುರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಮನೆ, ಮೊಗ್ಗಿನ ದೇವಾಲಯ, ಮೆಟ್ಟಲು, ಗೋಪುರ, ಗಾಳಿ ಗೋಪುರ, ಹೂವು, ಹೂವಿನ ಗೋಪುರ, ಹೂವು, ರಾಶಿ, ದೇವತೆ, ಮತ್ತೆ ಬಂಗಾರದ ಗುಡಿನ. ಮೊದಲನೇ ಸುಳಿವು ಪುನೀತ್ ರಾಜ್ಕುಮಾರ್ ನಟನೆಯ ಸಿನಿಮಾ ಇದು. 2ನೇ ಸುಳಿವು ತಾಯಿ ಶಾರದೆ ಹಾಡು ಈ ಸಿನಿಮಾದ ಫೇಮಸ್ ಗೀತೆ. ಬೆಟ್ಟದ ಹೂವು. ಬೆಟ್ಟದ ಹೂವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಬೆಟ್ಟ ಹತ್ಕೊಂಡು ಹೋಗೇ ಬಿಡ್ತಿದ್ವಿ ಮುಂದಕ್ಕೆ. ನಿಮ್ಮ
ಸಮಯ ಈಗ ಶುರುವಾಗ್ತಿದೆ. ದೇವಸ್ಥಾನ, ಗುಡಿ, ದೇವರ ಗುಡಿ, ದೇವಾಲಯ, ಮನೆ, ಮಂತ್ರಾಲಯ, ಮನೆಯೇ ಮನೆಯೇ ಮನೆ, ದೇವರ ಪೂಜೆ, ದೇವರ ದೇವರ ಪೂಜೆ, ದೇವರ ಆಟ, ದೇವರ ಗುಡಿ, ಮೂರ್ತಿ, ಮಂಗಳಾರತಿ, ಪೂಜೆ, ದೇವರ ಪೂಜಾ, ನೈವೇದ್ಯ, ದೇವ ದೇವ ದೇವ. ಸೆಕೆಂಡ್ ವರ್ಡು, ಮೊದಲನೇ ಸುಳಿವು ಅಂಬರೀಷ್ ನಟನೆಯ ಸಿನಿಮಾ ಇದು. ಎರಡನೇ ಇದು ವರ್ಡ್ಸ್, ಇನ್ನು ಎರಡನೇ ಸುಳಿವು ಮನೆಯಲ್ಲಿ ಅದು ಇರಲೇಬೇಕು. ದೇವರ ಮನೆ, ದೇವರ ಮನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 3ರಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗೆ ಬಟ್ ಕ್ಲೂ ತಗೊಂಡು ಹೇಳಿರೋದ್ರಿಂದ ನಿಮಗೆ 40 ಅಂಕ ಸಿಗ್ತಾ ಇದೆ ಈ ರೌಂಡಿಂದ. ಸೊ 4 ಸುತ್ತುಗಳು ಆಯ್ತು. ಈಗ ನೆಕ್ಸ್ಟ್ ಸುತ್ತು ಅಂಕ ತಿಳ್ಕೊಳ್ಳುವಂತ ಸುತ್ತು. ಓಕೆ, ಹೇಗಿತ್ತು ಆಟ? ಖುಷಿ ಆಯ್ತು. ಸೊ ಸಿನಿ ಕ್ವಿಜ್ ಅಲ್ಲಿ ಯಾವ್ದು ನೀವು ತುಂಬಾ ಸೆಗ್ಮೆಂಟ್ ಇಷ್ಟಪಡೋದು ಈ 4 ಸುತ್ತುಗಳಲ್ಲಿ? ಅದಲ್ ಬದಲು ಇಷ್ಟ, ಬಟ್ ನಮಗೆ ಕಷ್ಟ. ಇಷ್ಟಪಟ್ಟು ಸ್ವಲ್ಪ ಕಷ್ಟ. ಓಕೆ, ಹಾಗಿದ್ರೆ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಸ್ನೇಹಜೀವಿ ಕುಟುಂಬಕ್ಕೆ ಬಂದಿರುವಂತಹ ಅಂಕ ಎಷ್ಟು ನೋಡೋಣ. 160 ಅಂಕಗಳು. ಹಾಗೆ ಇನ್ನು ನಿಸರ್ಗ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 110 ಅಂಕಗಳು. ಇನ್ನು 3ನೇ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕ ಎಷ್ಟು ನೋಡೋಣ. 100 ಅಂಕಗಳು. ಹಾಗೆ ಇನ್ನು 4ನೇ ಕುಟುಂಬ ಜೇನುಗೂಡು ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕ ಎಷ್ಟು ನೋಡೋಣ. 180 ಅಂಕಗಳು. 180 ಅಂಕ ಪಡೆಯೋದ್ರ ಮೂಲಕ ಸಿನಿ ಕ್ವಿಜ್ ಅಲ್ಲಿ ಮೊದಲೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು 160 ಅಂಕ ಪಡೆಯೋದ್ರ ಮೂಲಕ 2ನೇ ಸ್ಥಾನ ಪಡೆದಿದ್ದೀರಾ. ನಿಮಗೂ ಕೂಡ ಕಂಗ್ರಾಟ್ಸ್. ಹಾಗೆ ಇನ್ನು 110 ಅಂಕ ಪಡೆಯೋದ್ರ ಮೂಲಕ ನೀವು 3ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. 4ನೇ ಸ್ಥಾನ ಅನ್ನೋದಕ್ಕಿಂತ ನಾವು ಯಾವಾಗಲೂ 100 ಔಟ್ ಆಫ್ 100 ಅಂತಾನೆ ಹೇಳ್ತೀವಿ. ಸೊ 100 ಪಡೆದು ನೀವು ಪಡ್ತಿದ್ದೀರಾ. ಕಂಗ್ರಾಟ್ಸ್ ನಿಮಗೂ ಕೂಡ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಆಸೆ ಕನಸುಗಳು ಏನೇನಿದೆ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಸಿನಿ ಕ್ವಿಜ್ ಕಾರ್ಯಕ್ರಮ ಕಡೆಯಿಂದ ನಾವು ಆಶಿಸ್ತೀವಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಶುಭರಾತ್ರಿ, ನಮಸ್ಕಾರ.